ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲ ಕನ್ನಡ ವಿಡಿಯೋ. ಯಾವುದಾದರೂ ತಪ್ಪು ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ. ಇದು ಆಂಧ್ರ ಸ್ಟೈಲ್ ಗಿನ್ನ. ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡ್ರಿ. ಮೊದಲು 1 ಲೀಟರ್ ಹಸುವ ಗಿಣ್ಣೆ ಹಾಲು ಒಂದು ಬೌಲ್ನಲ್ಲಿ ಹಾಕಬೇಕು, ವಿಡಿಯೋದಲ್ಲಿ ಕಾಣಿಸಿದ ಹಾಗೆ. ನಂತರ 250 ml ನಾರ್ಮಲ್ ಮಿಲ್ಕ್ ಗಿಣ್ಣೆ ಹಾಲಿನಲ್ಲಿ ಹಾಕಬೇಕು. ಇದು ಡೇ 1 ಗಿಣ್ಣೆ ಹಾಲಲ್ಲ, ಇದು ಸೆಕೆಂಡ್ ಡೇ ಗಿಣ್ಣೆ ಹಾಲು. ಅದಕ್ಕೆ ನಾನು 250 ml ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಥಿಕ್ನೆಸ್ ನೋಡಿ ಜಾಸ್ತಿ ಹಾಕಬೇಕು. ನಂತರ ಬೆಲ್ಲ ಪುಡಿ ಹಾಕಬೇಕು ಗಿಣ್ಣೆ ಹಾಲಿನಲ್ಲಿ. ಸರಿ ಹೋದಷ್ಟು ಸಿಹಿ ನೋಡಿ ಹಾಕಬೇಕು ಬೆಲ್ಲ ಪುಡಿ. ನಂತರ ಹ್ಯಾಂಡ್ಸ್ ಚೆನ್ನಾಗಿ ವಾಶ್ ಮಾಡಿ ಬೆಲ್ಲದುಂಡೆ ಇಲ್ಲದಾಗೆ ಕಲಿಸಿ, ವಿಡಿಯೋನಲ್ಲಿ ತೋರಿಸಿದ ಹಾಗೆ. ನಂತರ ಸ್ವಲ್ಪ ಕರಿಮೆಣಸು, ಸ್ವಲ್ಪ ಇಲಾಚಿ ಒಂದು ಬೌಲ್ನಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿರಿ. ಈ ರೀತಿಯಲ್ಲಿ ಪುಡಿ ಹಾಕಬೇಕು. ಆದಮೇಲೆ ಗಿಣ್ಣೆ ಹಾಲು ಫಿಲ್ಟರ್ ಮಾಡಬೇಕು. ನಂತರ ಕರಿಮೆಣಸಿ ಇಲಾಚಿ ಪುಡಿ ಗಿಣ್ಣೆ ಹಾಲಿನಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಸರಿಯಾಗಿ ಸೈಜು ಒಂದು ಬೌಲ್ ತಗೊಂಡು ಅದರಲ್ಲಿ ನೀರು ಹಾಕಿ ಗಿಣ್ಣೆ ಹಾಲು ಪಾತ್ರೆ ಅರ್ಧ ಮುಳುಗುವಷ್ಟು ನೀರು ಹಾಕಬೇಕು. ನಂತರ ಗಿಣ್ಣೆ ಹಾಲು ಬೌಲು ಅದರಲ್ಲಿ ಇಟ್ಟು 30 ಮಿನಿಟ್ಸು ಕುದಿಸಬೇಕು. ಆಫ್ಟರ್ 30 ಮಿನಿಟ್ಸು ರೆಡಿ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಒಂದು ಸ್ಪೂನ್ ಹಾಕಿ, ಸ್ಪೂನಿಗೆ ಹಾಲು ಹತ್ತಿರ ಬರೋದು, ಹಂಗೆ ಆಗಿದ್ರೆ ಗಿಣ್ಣೆ ರೆಡಿ ಆಯಿತು. ಗಿಣ್ಣೆ ಹಿಂಗೆ ಮೊಸರು ರೀತಿ ಗಟ್ಟಿಯಾಗಿ ಬರ್ತೈತಿ. ಟೇಸ್ಟ್ ನೋಡೋಣ ಬನ್ನಿ, ಭಾಳ ಚೆನ್ನಾಗಿದೆ. ಫಾರ್ ಮೋರ್ ವೀಡಿಯೋಸ್ ನಮ್ಮ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು.